ನಿನ್ನೆ ಸುರಿದಂಥ ಬೈಲುಗುಲ್ ಪಟ್ಟಣ ನಿನ್ನೆ ಸುರಿದಂಥ ಭಾರೀ ಮಳೆಗೆ ಕೂಡ ಸಾಕಷ್ಟು ಅನಾಹುತ ಕೂಡ ಸಂಭವಿಸಿರುವಂಥದ್ದು. ಸದ್ಯ ಬೈಲುಗುಲ್ ಪಟ್ಟಣದ APMC ರಸ್ತೆಯಲ್ಲಿರುವಂಥ ಅಂಗಡಿಗಳಲ್ಲಿ ಕೂಡ ಸಾಕಷ್ಟು ನೀರು ನುಗ್ಗಿ ಅವಾಂತರ ಕೂಡ ಸೃಷ್ಟಿಯಾಗಿರುವಂಥದ್ದು. ಏನು ಸಾಕಷ್ಟು ಇಲ್ಲಿ ಇರ್ತಕ್ಕಂಥ ಕೆಲ ಅಂಗಡಿಗಳು ಏನು ಫೋಟೋ ಸ್ಟುಡಿಯೋ ಆಗಿರ್ಬೋದು, ಹಾಗೂ ರೇಡಿಯೋ ಸ್ಟಿಕರಿಂಗ್ ಆಗಿರ್ಬೋದು, ಹಾಗೂ JCB ಸ್ಪೇರ್ ಪಾರ್ಟ್ಸ್ ಶಾಪ್ ಆಗಿರ್ಬೋದು, ಹಾಗೂ ಲೇತ್ ವರ್ಕ್ ಮಷಿನ್ ಶಾಪ್ ಸೇರಿದಂತೆ ಹಲವಾರು ಅಂಗಡಿಗಳಿಗೆ ನೀರು ನುಗ್ಗಿ ಸಾಕಷ್ಟು ಹಾನಿಯನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಅಂಗಡಿ ಮಾಲೀಕರು ಕೂಡ ಈಗಾಗಲೇ ಸಾಕಷ್ಟು ಏನೊಂದು ಹಾನಿಗೊಳಗಾಗಿದ್ದು, ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿರುದ್ಧ ಸಾರ್ವಜನಿಕರು ಹಾಗೂ ಅಂಗಡಿ ಮಾಲೀಕರು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದು. ಆದ್ದರಿಂದ ಏನು ಅಂಗಡಿಯಲ್ಲಿರ್ತಕ್ಕಂಥ ಸಾಕಷ್ಟು ಕಂಪ್ಯೂಟರ್ ಆಗಿ ಸೇರಿದಂತೆ ಹಾಗೆ ಕ್ಯಾಮ್ರಾಗಳು ಸೇರಿದಂತೆ ಸಾಕಷ್ಟು ಹಾನಿಯಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಅಂಗಡಿ ಮಾಲೀಕರು ಸೇರಿದಂತೆ ಇಲ್ಲಿಯ ಸ್ಥಳೀಯ ಸಾರ್ವಜನಿಕರು ಕೂಡ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈ ನೀರು ನೋಡ್ತಾ 4 ಅಡಿಗಿಂತ ಹೆಚ್ಚು ನೀರು ನಿಂತು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿತ್ತು. ಆದ್ದರಿಂದ ಏನು ಅಂಗಡಿ ಮಾಲೀಕರು ಸೇರಿದಂತೆ ಈಗ ಸ್ಥಳೀಯರು ಕೂಡ ಸದ್ಯ ಇಲ್ಲಿರುವಂಥದ್ದು. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಏನು ಹಾನಿಯಾಗಿದೆ ಏನಂತೇಳಿ. ಸರ್, ಏನು ಹಾನಿಯಾಗಿದೆ? ಯಾವ ಅಂಗಡಿ ನಿಮ್ದು? ನಮ್ಮದು ಫೋಟೋ ಸ್ಟುಡಿಯೋ ಇದೆ ರೀ. ಸ್ಟುಡಿಯೋದಲ್ಲಿ 2 ಕ್ಯಾಮ್ರಾ ಇತ್ತು. ಆಮೇಲೆ ಕಂಪ್ಯೂಟರ್ ಸಿಸ್ಟಮ್, ಪ್ರಿಂಟರ್ ಇವೆಲ್ಲ ನೀರಾಗಿ ಸಿಕ್ಕು ಲಾಸ್ ಆಗಿಬಿಟ್ಟೆ ಸರ್. ಎಷ್ಟು ಗಂಟೆಗೆ ಮಳೆ ಆಯಿತು? ಏನು ಎಷ್ಟು? 3-3:30 ಸ್ಟಾರ್ಟ್ ಆಗಿ 5-6 ಗಂಟೆ ಮಟ್ಟ ಆಗಿದೆ ರೀ. ಫುಲ್ ಎಲ್ಲ ನೀರಾಗೈತೆ ರೀ. ಅದು ರೋಡ ಎತ್ತರ ಆಗಿದ್ದಕ್ಕೆ ಅಲ್ಲಿಂದ ನೀರು ಒಳಗೆ ಬರತ್ತೈತೆ ರೀ. ಅದು ಪ್ರತಿ ಬಾರಿ ಹೀಗಾಗುತ್ತೆ? ಈ ಸಲ ಜಾಸ್ತಿ ಆಗಿದೆ. ಫಸ್ಟ್ ಟೈಮ್ ಹಿಂಗೆ ಆಗೈತೆ ರೀ. ಅಧಿಕಾರಿಗಳಿಗೆ ನಾವು ಅದು ಫೈರ್ ಫೈಟರ್ದವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದರು. ಅವರು ಇನ್ನೂ ಮಟ್ಟ ಒಳ್ಳೆ ಬಂದಿಲ್ಲ ಇಲ್ಲಿ ಮಟ್ಟ. ಇನ್ನೊಬ್ರು ಕೂಡ ನಮ್ಮ ಜೊತೆಯಲ್ಲಿ ಇರುವಂಥದ್ದು, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ನಿಮ್ಮ ಅಂಗಡಿ ಯಾವುದು? ಎಷ್ಟು ಹಾನಿಯಾಗಿದೆ? ಏನಾದ್ರು ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀರಾ? ಹೇಗೆ ಇದ್ರ ಬಗ್ಗೆ ಮುಂಚೆ? ನಿನ್ನೆ ಈಗ ಇದು ಮಳೆಯಾಗಿ ಇಲ್ಲಿ ನೀರು ತುಂಬಿದ ಕೂಡಲೇನ ಸರ್, ಈಗಾಗಲೇ ನಾನು ಇದ್ರದ್ದು ಹರಿಯುವಂಥ ವಿಡಿಯೋನು ಎಲ್ಲ ಕಡೆ ಬಿಟ್ಟಿದ್ದೆ, TV ವರೆಗೂ ಬಿಟ್ಟಿದ್ದೀನಿ. ಮತ್ತು ನಿನ್ನೆ ಇಲ್ಲಿ ನೀರು ಹರಿದು ಕಂಪ್ಯೂಟರ್ ರಸ್ತಾದಿಂದ ಇಲ್ಲಿ ನೀರು ಹರಿದು ಮೆಟಗಟ್ಟೆ ಮ್ಯಾಗ ನೀರು ಹರಿದು ಇಲ್ಲೆಲ್ಲ ಫುಲ್ ಬಂದು ನೀರು ನಿಂತದೆ. ಇದನ್ನು ಇವರು ಅಗ್ನಿಶಾಮಕ ದಳದವ್ರಿಗೆ ನಿನ್ನೆ ಇವರು ಸ್ವತಃ ಅಂಗಡಿ ಮಾಲಕರನ್ನ ಹೋಗಿ ಹೇಳಿ ಬಂದರೂ ಕೂಡ ಇಲ್ಲಿವರೆಗೂ ಅಗ್ನಿಶಾಮಕ ದಳದವ್ರನ್ನೂ ಇಲ್ಲಿಗೆ ಯಾರೂ ಬಂದಿಲ್ಲ. ಹೀಗಾಗಿ ಇಲ್ಲಿ ನಿನ್ನೆ ತುಂಬಿದಂಥ ನೀರು ಅದು ತಾನಾಗಿನೇ ಇಳಿದು ಹೊಂಟಿದ್ದಕ್ಕೆ, ಆದರೆ ಯಾರೂ ಇದ್ರ ಬಗ್ಗೆ ಪುರಸಭೆಯವರು ಇರ್ಬೋದು ಅಥವಾ ಅಗ್ನಿಶಾಮಕ ದಳದವ್ರು ಇರ್ಬೋದು ಆ ನೀರು ತೆಗೆಯುವಂಥ ವ್ಯವಸ್ಥೆಯನ್ನು ಏನು ಮಾಡಿಲ್ಲ. ಮತ್ತು ಈಗ ಮೊದಲು ವ್ಯವಸ್ಥೆ ಸರಿ ಇತ್ತು ಅನ್ನೋದಕ್ಕಿಂತ ಈಗ ಇಲ್ಲೆಲ್ಲ ವಿದ್ಯಾನಗರ, ಮೃತ್ಯುಂಜಯ ನಗರ ಎಲ್ಲ ರಾಜಕಾಲುವೆಗಳು ಬಂದಿರೋದ್ರಿಂದ ಎಲ್ಲ ನೀರನ್ನು ರಸ್ತೆ ಮ್ಯಾಗಣ ಬರುತ್ತೆ. ಎಲ್ಲ ರಾಜಕಾಲುವೆಗಳು ಎಲ್ಲ ದೊಡ್ಡ ಕಾಲುವೆ ಇದ್ದರೂ ಕೂಡ ಆ ಕಾಲುವೆಗಳಿಗೆ ನೀರು ಹೋಗುವಂಥ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಈಗ ಎಲ್ಲ ಕಡೆ ಹಿಂಗೆ ಪೆವರ್ಸ್ ಜೋಡಿಸಿದ್ರಿಂದ ಪೆವರ್ಸ್ವಾಗಿನ ಪೆವರ್ಸ್ ಮ್ಯಾಗ ನೀರು ದಾಟಿ ಕವಲಿಗೆ ಇಲ್ಲೇ ಬರೋದ್ರದು. ಅದು ನೀರು ಅಲ್ಲಿ ಕೆಳಗೆ ಹೋಗಕ್ಕೆ ಹೋಲ್ ಬಿಟ್ಟಿದ್ರು ಮೊದಲ, ಆ ಹೋಲ ಬ್ಲಾಕ್ ಆಗಿಬಿಟ್ಟಿದೆ. ಈಗ ರಸ್ತೆಗೆ ಹೋಗು ನೀರು ರಸ್ತೆಯಿಂದ ಕವಲಿಗೆ ಹೋಗ್ಬೇಕಾದ ವ್ಯವಸ್ಥೆ ತಪ್ಪಿದ ಮ್ಯಾಗ ನೀರು ಎಲ್ಲಿ ಹೋಗ್ಬೇಕು? ಆ ಎಲ್ಲ ನೀರು ರಸ್ತಾದಾಗಿ ನೀರು ನೆಟ್ಟಿಗೆ ಅಂಗಡಿಗಳಿಗೆ ಬರಾಕತ್ತೈತಿ. ಇದು ಮೂಲ ತಪ್ಪಿದಂಥ ವ್ಯವಸ್ಥೆ ಅಂತ ನನ್ನ ಅನಿಸಿಕೆ. ಇದಕ್ಕೆ ಸರ್ಕಾರ ಆಗಲಿ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಇಂಥ ಅನಾಹುತಗಳು ಮೇಲೆ ಆಗಬಾರ್ದು. ಯಾಕಂದ್ರೆ ಈಗ ಇಷ್ಟು ಅಂಗಡಿಯವ್ರಿಗೆಲ್ಲ ಲಕ್ಷಾಂತರ ರೂಪಾಯಿ ನುಕ್ಸಾನ್ ಆಗಿದೆ. ಈಗ ಇಷ್ಟೆಲ್ಲ ಅಂಗಡಿಯವ್ರು ಲಕ್ಷಾಂತರ ರೂಪಾಯಿ ನುಕ್ಸಾನ್. ಪಾಪ ಅವ್ರು ಏನು ಮಾಡ್ಬೇಕ್ರಿ? ಎಲ್ಲ ದುಡ್ಕೊಂಡು ತಿನ್ನುವಂಥ ಜನ. ಎಲ್ಲ ಮಷಿನ್ ಅದಾವ, ಒಳಗಿದಾವ, ಕಂಪ್ಯೂಟರ್ ಅದಾವ, ಅವರು ಸಾಕಷ್ಟು ಸ್ಪೇರ್ ಪಾರ್ಟ್ಸ್ ಅದಾವ. ಇಷ್ಟೆಲ್ಲ ಅನಾಹುತಗಳು ಅಲ್ಲಿ ಪಾಪ ಚಿಕಡೆ ಅವ್ರದ್ದು ಇವ್ರದ್ದು ಎಲ್ಲ ಇದ್ರ ಮಟೀರಿಯಲ್ ಏನು ಮಾಡ್ತಾರೆ ಅವರು? ಸ್ಟಿಕರಿಂಗ್ ಇದ್ದು, ಆಮ್ಯಾಗ JCB ಮಟೀರಿಯಲ್ ಮಾರೋರು, ಸ್ಪೇರ್ ಪಾರ್ಟ್ಸ್ ಮಾರೋರು, ಇಷ್ಟೆಲ್ಲ ಸಾಕಷ್ಟು ರೇಡಿಯಮ್ ಅಂಗಡಿ ಇವೆಲ್ಲ ಪಾಪ ಇವ್ರು ಲಕ್ಷಾಂತರ ರೂಪಾಯಿ ನುಕ್ಸಾನ್ ಯಾರು ಕೊಡೋರು? ಇವ್ರು ಮುಂಜಾನೆ ದುಡ್ಡು ತಿಂದಾಗನೇ ಇವ್ರ ಜೀವನ. ಈ ಮಳೆ ಆಗುವ ಅನಾಹುತದಿಂದ, ನೀರು ಹಿಂಗೆ ಆಗುವ ಅನಾಹುತದಿಂದ ಕೌಲುಗಳು ಸರಿಯಾಗಿ ನೀರು ಹೋಗುವಂಥ ವ್ಯವಸ್ಥೆ ಇದ್ರೆ ಹಿಂಗೆ ಆಗೋದಿಲ್ಲ. ನಿನ್ನೆ ಮಳೆ ಆಗಿದೆ, ಇಲ್ಲಿವರೆಗೆ ಯಾರು ಅಧಿಕಾರಿಗಳು ಬಂದು ನೋಡಿರ್ತಾರೆ? ಇಲ್ಲಿ ಯಾರು ಬಂದಿಲ್ಲ ಸರ್. ಇಲ್ಲಿ ಯಾರು ಅಧಿಕಾರಿಗಳು ಇನ್ನೂ ತನಕ ಬಂದಿಲ್ಲ. ಈಗಾಗಲೇ ಅಗ್ನಿಶಾಮಕ ದಳದವ್ರಿಗೆ ತಿಳಿಸಿದ್ದದ, ಬಟ್ ಅವ್ರು ಇನ್ನೂ ತನಕ ಬಂದಿಲ್ಲ. ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಬಂದು ಏನಾಗಿದೆ ಅಂತ ಇಲ್ಲಿ ಯಾರೂ ಕೇಳಿಲ್ಲ. ಈಗೆಲ್ಲರೂ ಅಂಗಡಿಗಳು ಬಂದಾರ, ಇನ್ನು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ತಮಗೂ ಕೂಡ ಈ ಒಂದು ಸರ್ಕಾರಕ್ಕೆ ಈ ಒಂದು ಮಾಹಿತಿ ತಾವು ಒದಗಿಸಕತ್ತೀರಿ. ಅದರಿಂದ ಒಳ್ಳೆಯದಾಗಲಿ. ಅದಕ್ಕೆ ನೀವು ಮಾಹಿತಿ ಕೊಟ್ಟದ್ದಕ್ಕಾಗಿ ನಿಮಗೂ ಕೂಡ ನಾವು ಮಾಧ್ಯಮದವ್ರಿಗೆ ನಿಮಗೂ ಕೂಡ ಧನ್ಯವಾದ. ಸಂಬಂಧಪಟ್ಟ ಅಧಿಕಾರಿಗಳು ಇದರಾದಂಥ ನುಕ್ಸಾನ ಏನೈತಲ್ಲ ದಯವಿಟ್ಟು ಅಂಗಡಿಕಾರರಿಗೆ ಭರಿಸುವಂಥ ವ್ಯವಸ್ಥೆ ಆಗ್ಬೇಕಂತೇಳಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊತೀನಿ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂಥದ್ದು. ಒಟ್ಟಾರೆಯಾಗಿ ನಿನ್ನೆ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ಬೈಕ್ಗಳನ್ನು ಕೂಡ ಯುವಕರು ಹಿಡಿದುಕೊಳ್ಳಲು ಕೂಡ ಹರಸಾಹಸಪಟ್ಟಿರುವಂಥ ದೃಶ್ಯಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಏನು ಅಂಗಡಿಗಳಿಗೆ ನುಗ್ಗಿದೆ, ಆ ಅಂಗಡಿಗಳ ಹಾನಿಯಾಗಿರುವಂಥ ಪರಿಹಾರವನ್ನು ಕೂಡ ಸರ್ಕಾರ ಹಾಗೂ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು ಪರಿಹಾರ ಕೊಡಿಸುವಂಥ ಕೆಲಸ ಮಾಡಬೇಕಂತೇಳಿ ಏನು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾಮನ್ ರವಿ ಜೊತೆ ನಾಗೇಶ್ ಕುಂಬಳಿ, ನ್ಯೂಸ್ ಫಸ್ಟ್ ಬೆಳಗಾವಿ.